ಕೆಲವು ಕಾಂಗ್ರೆಸ್ ನಾಯಕರುಗಳು ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ, ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. ದೆಹಲಿಯಲ್ಲಿ ಪ್ರತಿಕ್ರಿಯೆ ಇದು. ಬಿ ರಿಪೋರ್ಟ್ ಮಾಡುವ ಹಂತದಲ್ಲಿ ಸಿಲುಕಿಸಿದರು. ಅವರು ತಪ್ಪು ಮಾಡಿಲ್ಲ ಅಂತ ಭಾವಿಸ್ತೀನಿ ಅಂದರು. ಕಾನೂನಿನಲ್ಲಿ ಇನ್ನೂ ಸಾಕಷ್ಟು ಅವಕಾಶ ಇದೆ. ರಾಜಕೀಯವಾಗಿ ಅವರು ದೊಡ್ಡ ಶಕ್ತಿಯಾಗಿ ಬೆಳೀತಾ ಇದ್ರು. ನೋಡಿ, ನನಗೆ ನ್ಯಾಯಾಲಯದಲ್ಲಿ ಗೌರವ ಇದೆ, ಆದರೆ ಒಂದು ದೊಡ್ಡ ಒಳಸಂಚು. ಇನ್ನೇನು ಬಿ ರಿಪೋರ್ಟ್ ಫೈಲ್ ಮಾಡೋಂಥ ಸಂದರ್ಭದಲ್ಲಿ ಸಿಬಿಐನವ್ರು ತಗೊಂಡ್ಕೊಂಡು ಒಂದು ದೊಡ್ಡ ಕಿರುಕುಳ ನೀಡಿ ಈ ಪ್ರಕಟ, ಯಾಕೆಂದ್ರೆ ಟ್ರಯಲ್ ಎಲ್ಲ ನೋಡಿದೆಲ್ಲ ನಾವು ನೋಡಿದ್ದೇವೆ. ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ಇರಿಸಿದ್ದಾರೆ. ಇನ್ನ ಬೇಕಾದಷ್ಟು ಅವಕಾಶ ಇದೆ. ನಾನು ಚರ್ಚೆ ಮಾಡಿದ್ದೇನೆ ಅವ್ರ ಜೊತೆ, ಕುಟುಂಬದಲ್ಲಿ ಕೇಳಿದ್ದೇನೆ. ಅವ್ರು ನಂಬಿರೋಂಥ ದೇವ್ರ ಮೇಲೆ ಎಲ್ಲ ಕೂಡ ನನ್ನ ಹತ್ರ ಸತ್ಯ ಮಾಡಿದ್ದಾರೆ, ನಾನು ತಪ್ಪು ಮಾಡಿಲ್ಲ ಅಂತ. ಇವತ್ತು ಕೂಡ ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಶಿಕ್ಷೆಗೆ ಗೌರವ ಕೊಡಬೇಕು, ಅದು ಬೇರೆ ವಿಚಾರ. ಆದರೆ ನನಗಂತೂ ಅವರು ತಪ್ಪು ಮಾಡಿಲ್ಲ. ಮೇಲ್ಮನೆಗೆ ಅವಕಾಶ ಇದೆ, ಇನ್ನು 30 ದಿನ ಅವಕಾಶ ಇದೆ, ಅವರು ಮಾಡ್ತಾರೆ. ನಾನು ಆ ಕುಟುಂಬದ ಜೊತೆ, ನಮ್ಮ ಪಕ್ಷದ ಶಾಸಕರ ಜೊತೆ ನಾನು ಮಾನಸಿಕವಾಗಿ ಎಲ್ಲ ತರದ ಶಕ್ತಿಯನ್ನ ತುಂಬುವಂತ ಕೆಲಸ ಮಾಡ್ತೇವೆ. ಸೊ ಅದರಿಂದ ಯಾರು ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದು, ಯಾರು ಧೈರ್ಯ ಕಳ್ಕೊಳ್ಳೋದು ಬೇಡ. ನ್ಯಾಯಾಲಯಕ್ಕೆ ಯಾವ್ದಾದ್ರು ನ್ಯಾಯಕ್ಕೆ ಸತ್ಯ ಸಿಗ್ತದೆ. ನನಗೇನಾಯ್ತು, ನಾನು ಬೇಕಾದಷ್ಟು ತೊಂದರೆ ನನಗೂ ಸಂಚಿನ ಮೇಲೆ ಅನುಭವಿಸಿದೆ. ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ನನಗೆ ನ್ಯಾಯ ಸಿಕ್ತು ಇಡಿ ಕೇಸ್ನಲ್ಲಿ. ಹಂಗೆ ಮೇಲ್ಮನೆ ಕೋರ್ಟ್ಗಳಿದೆ, ಮೇಲ್ಮನೆ ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಇದು ಒಂದು ಏನು ತೀರ್ಪು ಬಂದಿದೆ, ಆ ತೀರ್ಪಿಗೆ ನ್ಯಾಯಾಲಯ ತೀರ್ಪಿಗೆ ನಾವು ತಲೆಬಾಗಲೇಬೇಕು. ಅದಕ್ಕೆ ವಿನಯ್ ಕುಲಕರ್ಣಿ ಅವರ ಕುಟುಂಬ ಮತ್ತು ಅವರ ಕಾನೂನು ತಂಡ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ, ಯಾಕಂದ್ರೆ ನನ್ನ ಬಗ್ಗೆ ಅಪೀಲು ಇದೆಲ್ಲನೂ ಕೂಡ ಇರ್ತದೆ. ಅದೇನು ಕಾನೂನ ಕ್ರಮ ಕೈಗೊಳ್ಳಬೇಕು, ಅದ್ರ ಬಗ್ಗೆ ಅವರೆಲ್ಲ ಚಿಂತನೆ ಮಾಡ್ತಾರೆ. ಅದರದ್ದು ದುರದೃಷ್ಟಕರ ಈ ರೀತಿ ಒಂದು ತೀರ್ಪು ಇವತ್ತು ನಮಗೆ ಬಂದಿದೆ. ನಾವು ಕೋರ್ಟ್ಗೆ ಗೌರವಿಸ್ತೀವಿ, ಕೋರ್ಟ್ಗೆ ತಲೆಬಾಗಿಸಿ ನಾವು ಅದನ್ನು, ಅವರು ಕೂಡ ವಿನಯ್ ಕುಲಕರ್ಣಿ ಕೂಡ ಹೇಳಿದ್ದಾರೆ, ಇವತ್ತು ಕೋರ್ಟ್ ಏನು ನಿರ್ಣಯ ಬರ್ತದೆ ನಾನು ತಲೆಬಾಗಿಸಿ ನಾನು ಅದನ್ನು ಒಪ್ಕೊಳ್ತೀನಿ ಅಂತ ಹೇಳಿ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗ ಶಾಸಕ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ಕೋರ್ಟ್ ತೀರ್ಪು. ಜಸ್ಟಿಸ್ ಡಿಲೈಡ್ ಬಟ್ ನಾಟ್ ಡಿನೈಡ್ ಅನ್ನುವಂಥ ಒಂದು ಮಾತಿದೆ. ವಿಳಂಬ ಆದರೂ ಕೂಡ ಭಾರತದ ನ್ಯಾಯಾಲಯಗಳಲ್ಲಿ ನ್ಯಾಯ ಸಿಕ್ಕತ್ತೆ ಅನ್ನೋದಕ್ಕೆ ಪೂರಕವಾಗಿದೆ. ಇದಕ್ಕಿಂತ ಹೆಚ್ಚಿಗೆ ಕಾಮೆಂಟ್ಸ್ ಮಾಡೋದು ಸೂಕ್ತ ಅಲ್ಲ. ಇದು ನೋವನ್ನು ಸಹಿಸುವಂತ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿ ಅಂತ ಮಾತನ್ನ ಕೇಳಬಹುದು. ಈ ತರ ಘಟನೆಗಳು ಆಗಬಾರ್ದಾಗಿತ್ತು, ಆಗಿದೆ. ಸರ್, ನೀವು ವಿರೋಧ ಪಕ್ಷದಲ್ಲಿದ್ದಾಗ ಒಂದ್ ಮಾತು ಹೇಳಿದ್ರಿ ಸರ್, ಅದು ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ನಾವು ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ ಅನ್ನೋದು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಸಖತ್ತು ವೈರಲ್ ಆಗ್ತಾ ಇರುವಂತದ್ದು ಸರ್. ಅಲ್ಲ, ಏನ್ ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ನಾನೇನ್ ಹೇಳ್ಬೇಕು ಹೇಳಿದ್ದೆ. ಇವತ್ತು ನಾನೇನ್ ಹೇಳಿದ್ದೆ ಅದೇ ಸತ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಅದೇ ಸೊ ಈ ತರ ಘಟನೆಗಳು ಆಗಬಾರ್ದಾಗಿತ್ತು, ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.